ನಮಸ್ತೆ ಕರ್ನಾಟಕ ಸ್ನೇಹಿತರೆ, ಇವತ್ತಿನ ಸ್ಪೋರ್ಟ್ಸ್ ಅಪ್ಡೇಟ್ ನೋಡ್ಕೊಬರೋಣ. ಸೊ ಫಸ್ಟ್ ಅಪ್ಡೇಟ್ ಬಂದು BBL ಇಂದ ಬರ್ತಾ ಇದೆ. ಸೊ BBL ನ ಮೆಲ್ಬೋರ್ನ್ ರಿನೆಗೇಟ್ಸ್ ಏನಿದೆ ಅದನ್ನು ನಮ್ಮ ಮುಂಬೈ ಇಂಡಿಯನ್ಸ್ ಏನಿದೆ ಅದು ಪರ್ಚೇಸ್ ಮಾಡ್ಬೇಕಂತ ನೋಡ್ತಾ ಇದೆಯಂತೆ. ಸೊ ಈ ರೀತಿಯಾದಂತಹ ಒಂದು ಅಪ್ಡೇಟ್ ಬರ್ತಾ ಇದೆ. ಸೊ BBL ನಲ್ಲಿ ಯಾಕಪ್ಪ ಮುಂಬೈ ಇಂಡಿಯನ್ಸ್ ಫ್ರಾಂಚೈಸಿಯನ್ನು ಖರೀದಿ ಮಾಡುತ್ತೆ ಅಂತ ಹೇಳಿದ್ರೆ, BBL ನ ಮೆಲ್ಬೋರ್ನ್ ರಿನೆಗೇಟ್ಸ್ ಹಾಗೂ ಮೆಲ್ಬೋರ್ನ್ ಸ್ಟಾರ್ಸ್ ಏನಿದಾವೆ ಅವುಗಳು ಎರಡೂ ಕೂಡ ಮರ್ಜ್ ಆಗಿದ್ದಾವಂತೆ. ಸೊ ಅವುಗಳು ಮೆಲ್ಬೋರ್ನ್ ಸ್ಟಾರ್ಸ್ ಆಗಿ ಇವಾಗ BBL ನಲ್ಲಿ ಕಣಕ್ಕಿಳಿತಾವೆ. ಆದ್ರೆ ಮೆಲ್ಬೋರ್ನ್ ರಿನೆಗೇಟ್ಸ್ ಏನಿದೆ ಅದು ಇವಾಗ ಸೇಲಿಗಿದೆ ಅನ್ನುವಂತಹ ಅಪ್ಡೇಟ್ ಬರ್ತಾ ಇದೆ. ಸೊ ಖಾಲಿ ಇರುವ ಫ್ರಾಂಚೈಸಿ ಮೆಲ್ಬೋರ್ನ್ ರಿನೆಗೇಟ್ಸ್ ಏನಿದೆ ಅದನ್ನು ಪರ್ಚೇಸ್ ಮಾಡ್ಲಿಕ್ಕೆ ರಿಲಯನ್ಸ್ ಇಂಡಸ್ಟ್ರಿಯ ಮುಖ್ಯಸ್ಥರು ಏನಿದ್ದಾರೆ, ಅಂದ್ರೆ ಮುಂಬೈ ಇಂಡಿಯನ್ಸ್ ನ ಮುಖ್ಯಸ್ಥರು ಏನಿದ್ದಾರೆ ಅವರು ಮುಂಚೂಣಿಯಲ್ಲಿದ್ದಾರೆ ಅನ್ನುವಂತಹ ಅಪ್ಡೇಟ್ ಬರ್ತಾ ಇದೆ. ಸೊ ಇವಾಗಲೇ ಮುಂಬೈ ಫ್ರಾಂಚೈಸಿ ಏನಿದೆ ಅದು ಹಲವು ದೇಶದ ಲೀಗ್ ಗಳಲ್ಲಿ ತನ್ನ ಒಂದು ಫ್ರಾಂಚೈಸಿಯನ್ನು ಖರೀದಿ ಮಾಡಿದೆ. ಅದೇ ರೀತಿ BBL ನಲ್ಲಿ ಫ್ರಾಂಚೈಸಿ ಖರೀದಿ ಮಾಡಲು ನೋಡ್ತಾ ಇದೆ ಅನ್ನುವಂತಹ ಅಪ್ಡೇಟ್ ಬರ್ತಾ ಇದೆ. ಸೊ ಇದಲ್ಲದೆ ಇನ್ನೊಂದು ಅಪ್ಡೇಟ್ ಅಂತ ಹೇಳಿದ್ರೆ, CSK ಹಾಗೂ SRH ಗಳು ಕೂಡ ಈ ಒಂದು ಫ್ರಾಂಚೈಸಿಯನ್ನು ಖರೀದಿ ಮಾಡಲು ಮುಂಚೂಣಿಯಲ್ಲಿವೆ ಅನ್ನುವಂತಹ ಅಪ್ಡೇಟ್ ಬರ್ತಾ ಇದೆ. ಸೊ IPL ನ ದೊಡ್ಡ ಫ್ರಾಂಚೈಸಿಗಳೇನಿದೆ ಅವುಗಳು ಇವಾಗ BBL ನತ್ತ ಮುಖ ಮಾಡಿದೆ ಅನ್ನುವಂತಹ ಅಪ್ಡೇಟ್ ಬರ್ತಾ ಇದೆ. ಬಟ್ ಈವರೆಗೂ ಕೂಡ ಅಫಿಷಿಯಲ್ ಆಗಿ ಯಾವುದೇ ಅಪ್ಡೇಟ್ ಬಂದಿಲ್ಲ, ಅಂದ್ರೆ ಪರ್ಚೇಸ್ ಮಾಡ್ಕೊಂಡಿದ್ದೀರಾ ಅಥವಾ ಇಲ್ಲವಾ ಅನ್ನೋದಕ್ಕೂ ಇನ್ನು ಕೂಡ ಕ್ಲಾರಿಫಿಕೇಶನ್ ಸಿಕ್ಕಿಲ್ಲ. ಅದೇ ಮಾತುಕತೆ ಆಗ್ತಾ ಇದೆ ಅನ್ನುವಂತಹ ಅಪ್ಡೇಟ್ಗಳು ಬರ್ತಾ ಇದೆ. ಸೊ ಈ ರೀತಿ ಆದ್ರೆ ಮುಂಬೈ ಇಂಡಿಯನ್ಸ್ ಏನಿದೆ ಅತಿ ಹೆಚ್ಚು ಫ್ರಾಂಚೈಸಿಗಳನ್ನು ಹೊಂದಿರುವಂತಹ ಒಂದು ತಂಡ ಆಗಿರ್ತದೆ ಅಂತ ಹೇಳ್ಬೋದಾಗಿರ್ತದೆ. ಸೊ ಹೇಳೋದಿಕ್ಕಾಗಲ್ಲ, ಒಂದ್ ವೇಳೆ ಮುಂಬೈ ಇಂಡಿಯನ್ಸ್ ಏನಾದ್ರೂ ಮೆಲ್ಬೋರ್ನ್ ರಿನೆಗೇಟ್ಸ್ ಏನಾದ್ರೂ ತಂಡವನ್ನು ಪರ್ಚೇಸ್ ಮಾಡಿದ್ರೆ ಮುಂಬೈಗೆ ಮತ್ತೊಂದು ಕಿರೀಟ ಸಿಗ್ಬಹುದಾಗಿರ್ತದೆ. SRH ಗೆ ದೊಡ್ಡ ಹೊಡೆತ. ಹೌದು, ಕಾವ್ಯ ಮಾರನ್ ಸ್ಥಿತಿ ನೋಡ್ತಾ ಇದ್ರೆ ಅಯ್ಯೋ ಅನಿಸ್ತಾ ಇದೆ. ಯಾಕಂತ ಹೇಳಿದ್ರೆ ಈ ಬಾರಿಯ IPL ನಲ್ಲಿ ಟ್ರೋಫಿ ಗೆಲ್ಲುವ ಒಂದು ದೊಡ್ಡ ತಂಡ ಅಂತ ಹೇಳಲಾಗ್ತಾ ಇತ್ತು. ಅದೇ ರೀತಿ ಪರ್ಫಾರ್ಮೆನ್ಸ್ ಕೂಡ ಮಾಡ್ತಾ ಇದ್ರು. ಆದ್ರೆ ಕೊನೆಯ ಮೂಮೆಂಟ್ ನಲ್ಲಿ ಮುಗ್ಗರಿಸಿ ಬಿಟ್ಟಿದ್ರು. ಯಾಕೋ ಗೊತ್ತಿಲ್ಲ, ಕಾವ್ಯ ಮಾರನ್ ಅವರ ಟ್ರೋಫಿ ಕನಸು ಇನ್ನೂ ಕೂಡ ನೆರವೇರಿಲ್ಲ. ಸೊ ಮುಂದಿನ ವರ್ಷವೂ ಕೂಡ ನೆರವೇರುವುದು ಕಷ್ಟ ಅಂತ ಅನಿಸ್ತಾ ಇದೆ. ಯಾಕಂತ ಹೇಳಿದ್ರೆ SRH ನ ಸ್ಟಾರ್ ಬೌಲರ್ ಹಾಗೂ SRH ನ ಕ್ಯಾಪ್ಟನ್ ಆದಂತಹ ಪ್ಯಾಟ್ ಕಮಿನ್ಸ್ ಏನಿದ್ದಾರೆ ಮುಂದಿನ ವರ್ಷದ IPL ಅನ್ನು ಸ್ಕಿಪ್ ಮಾಡುವ ಚಾನ್ಸಸ್ ಇದೆ ಅಂತ ಅಪ್ಡೇಟ್ ಬರ್ತಾ ಇದೆ. ಸೊ ಯಾಕಿರ್ಬೋದು ಅಂತ ಹೇಳಿದ್ರೆ, ಪ್ಯಾಟ್ ಕಮಿನ್ಸ್ ಅವರು ಏನಿದ್ದಾರೆ ಕ್ರಿಕೆಟ್ ಆಸ್ಟ್ರೇಲಿಯಾಕ್ಕೆ ಒತ್ತು ಕೊಡ್ತಾ ಇದ್ದಾರಂತೆ. ಅಂದ್ರೆ ODI ವರ್ಲ್ಡ್ ಕಪ್ ಆಗಿರ್ಬೋದು ಅಥವಾ ICC ಟೆಸ್ಟ್ ಚಾಂಪಿಯನ್ಶಿಪ್ ಇರ್ಬೋದು, ಇವೆರಡರ ಕಡೆ ಗಮನ ಹರಿಸ್ತಾ ಇದ್ದಾರಂತೆ. ಆದ್ರಿಂದ ವರ್ಕ್ ಶೆಡ್ಯೂಲ್ ಅಂದ್ರೆ ವರ್ಕ್ ಪ್ರೆಷರ್ ಜಾಸ್ತಿ ಇರೋದ್ರಿಂದ IPL ಅನ್ನು ಸ್ಕಿಪ್ ಮಾಡ್ತಾ ಇದ್ದಾರೆ ಅನ್ನುವಂತಹ ಅಪ್ಡೇಟ್ ಬರ್ತಾ ಇದೆ. ಸೊ ಇದು 100% ಕನ್ಫರ್ಮ್ ಅಂತ ಹೇಳ್ಬೋದು. ಮುಂದಿನ ವರ್ಷ ಪ್ಯಾಟ್ ಕಮಿನ್ಸ್ SRH ನಲ್ಲಿ ಕಾಣೋಕೆ ಸಿಗೋದಿಲ್ಲ. ಸೊ ಇದರಿಂದ SRH ನ ಬಲಿಷ್ಠ ಬೌಲಿಂಗ್ ಗೆ ದೊಡ್ಡ ಹೊಡೆತ ಬಿದ್ದಿದೆ. ಹಾಗೇನೆ ಒಬ್ಬ ಬೆಸ್ಟ್ ಕ್ಯಾಪ್ಟನ್ SRH ಮಿಸ್ ಮಾಡ್ಕೊಳ್ತದೆ. ಸೊ SRH ನ ಸ್ಥಿತಿ ನೋಡ್ತಾ ಇದ್ರೆ ಇವಾಗ ಅಯ್ಯೋ ಅನಿಸ್ತಾ ಇದೆ. ಮುಂದಿನ ವರ್ಷವೂ ಕೂಡ ಅವರು ಟ್ರೋಫಿಲೆಸ್ ಟೀಮ್ ಆಗಿ IPL ಆಡ್ತಾರೆ ಅಂತ ಗ್ಯಾರಂಟಿ ಆಗಿ ಹೇಳ್ಬಹುದಾಗಿರ್ತದೆ. ಇನ್ನು ನೆಕ್ಸ್ಟ್ ಅಪ್ಡೇಟ್ ಬಂದು ಏಷ್ಯಾ ಕಪ್ ಬಗ್ಗೆ ಆಗಿರ್ತದೆ. ಸೊ ಮುಂದಿನ ಅಂದ್ರೆ 2027ರ ಏಷ್ಯಾ ಕಪ್ ಏನಿದೆ ಅದು ಬಾಂಗ್ಲಾದೇಶದಲ್ಲಿ ನಡೀಲಿಕ್ಕಿದೆ ಅಂತೆ. ಸೊ 2027ರ ಏಷ್ಯಾ ಕಪ್ ಏನಿದೆ ಅದನ್ನು ಬಾಂಗ್ಲಾದೇಶ್ ಹೋಸ್ಟ್ ಮಾಡ್ತಾ ಇದೆ ಅನ್ನುವಂತಹ ಅಪ್ಡೇಟ್ ಬರ್ತಾ ಇದೆ. ಒಂದು ರಿಪೋರ್ಟಿನ ಪ್ರಕಾರ ಈ ರೀತಿಯಾದಂತಹ ಅಪ್ಡೇಟ್ ಬಂದಿರೋದಂತೂ ನಿಜ ಆಗಿರ್ತದೆ. ಸೊ ಬಾಂಗ್ಲಾದೇಶ ಏಷ್ಯಾ ಕಪ್ ಅನ್ನು ಹೋಸ್ಟ್ ಮಾಡ್ತಾ ಇದೆ ಅಂತೆ. ಸೊ ನಿಮಗೆ ಗೊತ್ತಿರ್ಬೋದು, ಇಂಡಿಯಾ ಹಾಗೂ ಬಾಂಗ್ಲಾದೇಶ ನಡುವೆ ಅಷ್ಟೊಂದು ಒಳ್ಳೆಯ ರೀತಿಯಾದಂತಹ ಬಾಂಧವ್ಯ ಇಲ್ಲ. ಕ್ರಿಕೆಟ್ ನಲ್ಲೂ ಕೂಡ ಹಾಗೆ, ರಾಜಕೀಯದಲ್ಲೂ ಕೂಡ ಹಾಗೆ. ಸೊ ಇಲ್ಲಿ ನಾವು ರಾಜಕೀಯವನ್ನು ಬಿಟ್ಟು ಬಿಡುವ, ಆದ್ರೆ ಕ್ರಿಕೆಟ್ ನಲ್ಲೂ ಕೂಡ ಅಷ್ಟೊಂದು ಒಳ್ಳೆಯ ರೀತಿಯಾದಂತಹ ಬಾಂಧವ್ಯ ಇಲ್ಲ. ಆದ್ರೂ ಕೂಡ ಏಷ್ಯಾ ಕಪ್ ಏನಿದೆ ಅದು ಬಾಂಗ್ಲಾದೇಶದಲ್ಲಿ ನಡೀತದೆ. ಸೊ ಇಂಡಿಯಾ ಕೂಡ ಟ್ರಾವೆಲ್ ಮಾಡ್ತದೆ ಅನ್ನುವಂತಹ ಅಪ್ಡೇಟ್ ಬರ್ತಾ ಇದೆ. ಸೊ ಇದು ODI ಫಾರ್ಮ್ಯಾಟ್ ನಲ್ಲಿ ಇರ್ತದೆ ಅಂತೆ. ಸೊ T20 ಫಾರ್ಮ್ಯಾಟ್ ನಲ್ಲಿ ಮೊದಲಿತ್ತು, ಆದ್ರೆ ಇವಾಗ ODI ಫಾರ್ಮ್ಯಾಟ್ ನಲ್ಲಿ ಇರ್ತದೆ ಅನ್ನುವಂತಹ ಅಪ್ಡೇಟ್ ಬರ್ತದೆ. ODI ಮಾದರಿಯಲ್ಲಿ ಯಾಕಿರ್ತದೆ ಅಂತ ಹೇಳಿದ್ರೆ, ಮುಂಬರುವ ವರ್ಲ್ಡ್ ಕಪ್ ಗೆ ಅನುಗುಣವಾಗಿ ಪ್ರಾಕ್ಟೀಸ್ ಆಗುತ್ತೆ ಅಂತ ಇವರು ಯೋಚನೆ ಮಾಡಿರ್ತಾರೆ. ಸೊ ಅದಕ್ಕಾಗಿ ODI ಫಾರ್ಮ್ಯಾಟ್ ನಲ್ಲಿ ಇಟ್ಟಿದ್ದಾರೆ. ಸೊ T20 ಫಾರ್ಮ್ಯಾಟ್ ಇಟ್ರೆ ಯಾವುದೇ ರೀತಿಯ ಲಾಭವಾಗುವುದಿಲ್ಲ. ಸೊ ಒಂದ್ ವೇಳೆ ODI ನಲ್ಲಿ ಸ್ವಲ್ಪ ಮಟ್ಟಿನ ಪ್ರಾಕ್ಟೀಸ್ ಆಗ್ತದೆ ಅಂತ ಏಷ್ಯಾ ಕಪ್ ಅನ್ನು ODI ಫಾರ್ಮ್ಯಾಟ್ ಅಲ್ಲಿ ಇಟ್ಟಿದ್ದಾರೆ. ಸೊ ಅದು ಎಲ್ಲಾ ಕಂಟ್ರಿಗಳಿಗೂ ಯೂಸ್ಫುಲ್ ಆಗ್ತದೆ. ಸೊ ನಮ್ಮ ಇಂಡಿಯಾ ಮಾತ್ರ ಅಲ್ಲ, ಪಾಕಿಸ್ತಾನ ಆಗಿರ್ಬೋದು, ಹಾಗೇನೆ ಬಾಂಗ್ಲಾದೇಶ ಆಗಿರ್ಬೋದು, ಹಾಗೇನೆ ಶ್ರೀಲಂಕಾನೂ ಆಗಿರ್ಬೋದು, ಹಾಗೇನೆ ಅಫ್ಘಾನಿಸ್ತಾನ ಆಗಿರ್ಬೋದು, ಇವುಗೆಲ್ಲ ಒಂದು ಮ್ಯಾಚ್ ಪ್ರಾಕ್ಟೀಸ್ ಸಿಗ್ತದೆ. ಸೊ ಅದರಿಂದ ODI ಫಾರ್ಮ್ಯಾಟ್ ಅಲ್ಲಿ ಇದ್ರೆ ಒಳ್ಳೇದಂತ ಈ ಬಾರಿಯ ಏಷ್ಯಾ ಕಪ್ ಏನಿದೆ ಅದು ODI ಫಾರ್ಮ್ಯಾಟ್ ಅಲ್ಲಿ ಬರ್ತದೆ ಅನ್ನುವಂತಹ ಅಪ್ಡೇಟ್ ಬಂದಿದೆ. ಸೊ ಹಿಂದಿನ ಬಾರಿ ನಮ್ಮ ಇಂಡಿಯಾ ವಿನ್ ಆಗಿತ್ತು. ಸೊ ಈ ಬಾರಿಯೂ ಕೂಡ ನಮ್ಮ ಇಂಡಿಯಾ ವಿನ್ ಆಗ್ಬಹುದು. ಯಾಕಂತ ಹೇಳಿದ್ರೆ ಇಂಡಿಯಾ
ಒನ್ ಡೇ ಫಾರ್ಮ್ಯಾಟ್ ಅಲ್ಲಂತೂ ಬಲಿಷ್ಠ ತಂಡವಾಗಿರ್ತದೆ. ಸೊ ಲೆಟ್ಸ್ ಸಿ ಏನಾಗ್ತದೆ, ಏಷ್ಯಾ ಕಪ್ ನಲ್ಲಿ ಯಾರು ವಿನ್ ಆಗ್ತಾರೆ ಅಂತ ಮುಂದಿನ ದಿನಗಳಲ್ಲಿ ನಮಗೆ ಗೊತ್ತೇ ಆಗ್ತದೆ. ಒಂದು ವೇಳೆ ನಿಮ್ಗೆ ಈ ಮಾಹಿತಿ ಇಷ್ಟ ಆದ್ರೆ ಲೈಕ್ ಮಾಡಿ, ಹಾಗೇನೆ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.